ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿ ಆತ್ಮೀಯ ಬಂಧುಗಳೇ, ಈ 4 ದಿನಗಳು ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ದಿನಗಳು. ಮಂಗಳವಾರದಿಂದ ಶುಕ್ರವಾರದವರೆಗಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತೆರೆ ಸರಿಯಲಿದೆ. ಇಷ್ಟು ದಿನ ನಿಮ್ಮ ಮುಂದೆ ಒಳ್ಳೆಯವರಂತೆ ನಟಿಸಿ ಹಿಂದಿನಿಂದ ನಿಮ್ಮ ಜೀವನವನ್ನು ಆಡಿಸುತ್ತಿದ್ದ 3 ಜನರ ನಿಜವಾದ ಮುಖಗಳು ಈಗ ದೇವರ ದಯೆಯಿಂದ ಬಯಲಾಗಲಿವೆ. ಕನ್ಯಾ ರಾಶಿ ಅಂದರೆ ಬುಧನ ರಾಶಿ. ನೀವು ತುಂಬ ಬುದ್ಧಿವಂತರು, ಪ್ರಾಮಾಣಿಕರು, ಪರಿಪೂರ್ಣತೆಯನ್ನು ಬಯಸುವವರು. ಪ್ರತಿಯೊಂದು ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತೀರಿ. ಯಾರಿಗೂ ಮೋಸ ಮಾಡೋದಿಲ್ಲ, ಯಾರಿಗೂ ನೋವು ಕೊಡೋದಿಲ್ಲ. ಯಾರಾದರೂ ಒಂದು ಮಾತು ಹೇಳಿದರೆ ಅದನ್ನು 100ಕ್ಕೆ 100 ನಂಬಿಬಿಡ್ತೀರಿ. ನಿಮ್ಮ ಈ ಮುಗ್ಧತೆ, ನಿಮ್ಮ ಒಳ್ಳೆಯತನವನ್ನೇ ಕೆಲವರು ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ನೀವು ಎಲ್ಲರನ್ನೂ ಕೂಡ ಸರಿಪಡಿಸೋದಕ್ಕೆ ಹೋಗ್ತೀರಿ, ಆದರೆ ನಿಮ್ಮನ್ನು ಬಳಸಿಕೊಳ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಕಳೆದ ಕೆಲವು ತಿಂಗಳಿಂದ ನಿಮ್ಮ ಮನಸ್ಸಲ್ಲಿ ಒಂದು ಭಾರ, ಒಂದು ಗೊಂದಲ, ಏನೋ ಸರಿಯಿಲ್ಲ ಎಂಬ ಭಾವನೆ ಇದೆ ಅಲ್ವೇ? ಅದಕ್ಕೆ ಕಾರಣ ಹೊರಗಿನವರಲ್ಲ, ನಿಮ್ಮ ಹತ್ತಿರದವರೇ ಇರುವ ಈ 3 ಜನ. ಬುಧ ಮತ್ತು ಶನಿಯ ಸಂಯೋಗದಿಂದಾಗಿ ಈ 4 ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಸತ್ಯ ದರ್ಶನ ಯೋಗ ನಡೆದಿದೆ. ಮಂಗಳವಾರ ಒಂದು ಚಿಕ್ಕ ಸುಳ್ಳು ಸಿಕ್ಕಿ ಬೀಳುತ್ತೆ. ಬುಧವಾರ ಒಂದು ದೊಡ್ಡ ಸತ್ಯ ಹೊರಬರುತ್ತೆ. ಗುರುವಾರ ನಿಮ್ಮ ಕಣ್ಣ ಮುಂದೆನೇ ಒಬ್ಬ ವ್ಯಕ್ತಿಯ ನಾಟಕ ಬಯಲಾಗುತ್ತೆ ಮತ್ತು ಶುಕ್ರವಾರ ನಿಮಗೆ ಒಂದು ದೊಡ್ಡ ನೆಮ್ಮದಿ ಸಿಗುತ್ತೆ. ಮೊದಲನೇ ವ್ಯಕ್ತಿ ನಿಮ್ಮನ್ನು ಸದಾ ಟೀಕೆ ಮಾಡಿ ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ವ್ಯಕ್ತಿ. ಕನ್ಯಾ ರಾಶಿಯವರು ತಮ್ಮ ಕೆಲಸದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಆದರೆ ಈ ಮೊದಲನೇ ವ್ಯಕ್ತಿ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾನೆ. ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರೂ ಕೂಡ ಉಪ್ಪು ಜಾಸ್ತಿ ಅಂತ ಹೇಳ್ತಾನೆ. ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರೂ ಕೂಡ ಇದು ಸಾಲದು ಅಂತ ಹೇಳ್ತಾನೆ. ಇವನು ನಿಮ್ಮ ಕುಟುಂಬದಲ್ಲೇ ಇರ್ಬೋದು, ನಿಮ್ಮ ತಂದೆ ತಾಯಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಬಾಸ್ ಆಗಿರ್ಬೋದು. ಇವನ ನಿರಂತರ ಟೀಕೆಯಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ನೀವು ಏನೇ ಮಾಡಿದರೂ ಕೂಡ ತಪ್ಪಾಗುತ್ತೆ ಎಂಬ ಭಯ ನಿಮ್ಮಲ್ಲಿ ಬಂದಿದೆ. ಇವನು ನಿಮ್ಮನ್ನು ಪ್ರೀತಿಯಿಂದ ತಿದ್ದುತ್ತಿಲ್ಲ, ನಿಮ್ಮನ್ನು ಮಾನಸಿಕವಾಗಿ ಕಂಟ್ರೋಲ್ ಮಾಡ್ತಿದ್ದಾನೆ. ನಿಮ್ಮನ್ನು ಸದಾ ತನ್ನ ಕೈಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಇವನು ಈ ತಂತ್ರವನ್ನು ಬಳಸ್ತಾ ಇದ್ದಾನೆ. ಮಂಗಳವಾರ ಇವನ ಈ ಟೀಕೆಯ ಒಂದು ಮಾತು ನಿಮ್ಮ ಹೃದಯಕ್ಕೆ ಚುಚ್ಚುತ್ತೆ ಮತ್ತು ಆ ಕ್ಷಣದಲ್ಲೇ ನಿಮಗೆ ಅರ್ಥವಾಗುತ್ತೆ ಇವನು ನಿಮ್ಮ ಒಳ್ಳೆತನವನ್ನು ಬಯಸ್ತಿಲ್ಲ ಅಂತ. ಕನ್ಯಾ ರಾಶಿಯವರು ತಮ್ಮ ಮನಸ್ಸಿನ ನೋವನ್ನು ಯಾರಿಗಾದರೂ ಹೇಳಿಕೊಳ್ಳೋದಕ್ಕೆ ಹಗುರ ಆಗೋದಕ್ಕೆ ಕೂಡ ಬಯಸ್ತಾರೆ. ಆ ಎರಡನೇ ವ್ಯಕ್ತಿ ಏನಿದ್ದಾನೆ, ಇವನು ನಿಮ್ಮ ಆ ಗುಣವನ್ನೇ ಬಳಸ್ಕೊಳ್ತಾನೆ. ಇವನು ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತನಂತೆ ಕಾಣ್ತಾನೆ. ನೀವು ಎಲ್ಲ ರಹಸ್ಯಗಳನ್ನು ಕೂಡ, ನಿಮ್ಮ ಮನೆಯ ರಹಸ್ಯಗಳನ್ನು, ಸಮಸ್ಯೆಗಳನ್ನು, ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಇವನ ಬಳಿ ಹೇಳ್ಕೊಂಡಿದ್ದೀರಿ. ಆದರೆ ಇವನು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಎಲ್ಲ ರಹಸ್ಯಗಳನ್ನು ಬೇರೆಯವರಿಗೆ ಹೇಳಿ ನಿಮ್ಮನ್ನು ತಮಾಷೆಯ ವಸ್ತುವನ್ನಾಗಿ ಮಾಡಿದ್ದಾನೆ. ನಿಮ್ಮ ಮನೆಯ ಜಗಳಗಳು ಬೀದಿಗೆ ಬಂದಿರೋದಕ್ಕೆ ಕಾರಣ ಇವನೇ. ನಿಮ್ಮ ಬಗ್ಗೆ ಅಪನಂಬಿಕೆ ಹುಟ್ಟೋದಕ್ಕೆ ಕಾರಣ ಇವನೇ. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ದ್ರೋಹದ ಸತ್ಯ ಬಯಲಾಗುತ್ತೆ. ನೀವು ಇವನಿಗೆ ಮಾತ್ರ ಹೇಳಿದ್ದ ಒಂದು ವಿಷಯ ಬೇರೆಯವರ ಬಾಯಲ್ಲಿ ಕೇಳಿ ಬಂದಾಗ ನಿಮ್ಮ ಎದೆಗೆ ಬರೆ ಬಿದ್ದಂತೆ ಆಗುತ್ತೆ. ಈ 4 ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಫೋನ್, ನಿಮ್ಮ ಮೆಸೇಜ್ಗಳ ಬಗ್ಗೆ ಜಾಗರೂಕರಾಗಿರಿ. ಇವನು ನಿಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರ ಇರುವ ವ್ಯಕ್ತಿ, ನಿಮ್ಮ ಪ್ರೇಮಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಅತ್ಯಂತ ಆಪ್ತರು. ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ಬಹಳ ನಿಷ್ಠಾವಂತರು. ಒಮ್ಮೆ ಪ್ರೀತಿ ಮಾಡಿದರೆ ಅವರ ತಪ್ಪುಗಳನ್ನು ಕ್ಷಮಿಸುತ್ತಲೇ ಇರ್ತಾರೆ. ಈ 3ನೇ ವ್ಯಕ್ತಿ ನಿಮ್ಮ ಈ ಕ್ಷಮಿಸುವ ಗುಣವನ್ನೇ ದುರುಪಯೋಗ ಮಾಡಿಕೊಂಡಿರ್ತಾನೆ. ಇವನು ಪದೇ ಪದೇ ತಪ್ಪು ಮಾಡ್ತಾನೆ, ನಂತರ ಬಂದು ಕ್ಷಮೆ ಕೇಳ್ತಾನೆ, ನೀವು ಕ್ಷಮಿಸ್ತೀರಿ ಮತ್ತು ಅದೇ ತಪ್ಪನ್ನು ಮಾಡ್ತಾನೆ. ಈ ಚಕ್ರದಲ್ಲಿ ನಿಮ್ಮ ಇಡೀ ಜೀವನ ಸಿಕ್ಕಿ ಹಾಕಿಕೊಂಡಿರುತ್ತೆ. ಇವನು ನಿಮ್ಮನ್ನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಸತ್ತು ಹೋಗ್ತೀನಿ, ನಿನ್ನಿಂದಲೇ ನಾನು ಹೀಗಾಗಿದ್ದು ಅಂತ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡ್ತಾನೆ. ನಿಮ್ಮನ್ನು ನಿಮ್ಮ ಕುಟುಂಬದಿಂದ, ನಿಮ್ಮ ಸ್ನೇಹಿತರಿಂದ ದೂರ ಮಾಡಿ ತನ್ನೊಬ್ಬನಿಗೆ ಸೀಮಿತ ಮಾಡಿಕೊಂಡಿದ್ದಾನೆ. ಇದು ಪ್ರೀತಿಯಲ್ಲ, ಇದು ನಿಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಸಂಚು. ಶುಕ್ರವಾರ ಈ ಸಂಚಿನ ಸತ್ಯ ಬಯಲಾಗುತ್ತೆ. ಒಂದು ಹಳೆಯ ಮೆಸೇಜ್, ಒಂದು ಹಳೆಯ ಫೋಟೋ ಅಥವಾ ಯಾರೋ ಒಬ್ಬರು ಹೇಳುವ ಒಂದು ಸತ್ಯ ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಈ 4 ದಿನಗಳಲ್ಲಿ ಕನ್ಯಾ ರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಅಳಬೇಡಿ, ಭಯಪಡಬೇಡಿ. ಸತ್ಯ ಹೊರಬರೋದು ಒಳ್ಳೆಯದಕ್ಕೆ. ಎರಡನೆಯದಾಗಿ ಮೌನವಾಗಿರಿ. ಯಾರಿಗೂ ನಿಮ್ಮ ನೋವನ್ನು ಹೇಳ್ಕೊಳ್ಬೇಡಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ.
ಪರಿಹಾರಗಳು: ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಿಸಿ. ಗುರುವಾರ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ವಿದ್ಯೆಗೆ ಸಂಬಂಧಪಟ್ಟ ವಸ್ತುಗಳನ್ನು ದಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ ಓಂ ಬೂಂ ಬುಧಾಯ ನಮಃ ಅಂತ 27 ಬಾರಿ ಜಪಿಸಿ. ಸಂಜೆ ಮನೆಯಲ್ಲಿ ದೀಪ ಹಚ್ಚುವಾಗ ಆ ದೀಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ. ಮತ್ತು ಈ 4 ದಿನಗಳಲ್ಲಿ ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದಲೂ ಸಾಲ ತೆಗೆದುಕೊಳ್ಬೇಡಿ. ಕನ್ಯಾ ರಾಶಿಯವರೇ, ನೀವು ವಜ್ರದಂತೆ. ನಿಮ್ಮನ್ನು ಎಷ್ಟು ಉಜ್ಜಿದರೂ ಕೂಡ ಅಷ್ಟು ಹೊಳಿತಾ ಇರ್ತೀರಿ. ದೇವರು ಈಗ ನಿಮ್ಮನ್ನು ಉಜ್ಜುತ್ತಾ ಇದ್ದಾನೆ. ನಿಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆದು ಹಾಕ್ತಾ ಇದ್ದಾನೆ. ಈ ನೋವು ಇಂದು ಬರುತ್ತೆ, ಆದರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡುತ್ತೆ. ನಿಮ್ಮ ಜೀವನದ ಪುಸ್ತಕವನ್ನು ಇನ್ನು ನೀವು ಬರಿತೀರಿ. ಈ ವಿಡಿಯೋ ನಿಮ್ಮ ಸತ್ಯ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಬೂಂ ಬುಧಾಯ ನಮಃ ಅಂತ ಬರೀರಿ.